ಪ್ರತಿ ವರ್ಷ ಜೂನ್ 26ನ್ನು ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ. 1987ರ ಡಿಸೆಂಬರ್ 7ರಂದು ವಿಶ್ವಸಂಸ್ಥೆಯು ತೆಗೆದುಕೊಂಡ ಈ ಐತಿಹಾಸಿಕ ನಿರ್ಣಯವು ಮುಂದೆ ವರ್ಲ್ಡ್ ಡ್ರಗ್ ಡೇ ಎಂಬ ಹೆಸರಿನಿಂದ ಜಗತ್ತಿನಾದ್ಯಂತ ಈ ಕೆಟ್ಟ ಸಂಸ್ಕೃತಿಯ ಕರಾಳತೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದೆ. ಈ ಡ್ರಗ್ ಅಡಿಕ್ಷನ್ ಎನ್ನುವುದು ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಸಮಸ್ಯೆಯಲ್ಲ. ಇದೊಂದು ಸಾಂಕ್ರಾಮಿಕ ರೋಗವಿದ್ದಂತೆ. ನಮಗೇಕೆ ಎಂದು ಸುಮ್ಮನೆ ಇದ್ದು ಬಿಟ್ಟರೆ ನಾಳೆ ಅದು ಹೇಗೋ ನಮ್ಮ ಮನೆಯನ್ನೇ ತಲುಪಬಹುದು. ಅದಕ್ಕೆ ಈ ಬಗ್ಗೆ ಕಟ್ಟುನಿಟ್ಟಿನ ಜಾಗೃತೆ ಅತ್ಯಗತ್ಯ. ಒಂದು ಸಂಶೋಧನೆಯ ಪ್ರಕಾರ ವಿಶ್ವದಾದ್ಯಂತ 30 ಕೋಟಿಗೂ ಹೆಚ್ಚು ಜನರು ಡ್ರಗ್ಸ್ ಜಾಲಕ್ಕೆ ಬಿದ್ದಿದ್ದಾರೆ. ಅದರಲ್ಲಿ 3.6 ಕೋಟಿಗೂ ಹೆಚ್ಚು ಜನರು ಮಾದಕ ವ್ಯಸನದಿಂದ ತೀವ್ರವಾಗಿ ಬಳಲುತ್ತಿದ್ದಾರೆ. ಆದರೆ ಆಘಾತದ ಸಂಗತಿ ಎಂದರೆ ಅವರಲ್ಲಿ 5ರಲ್ಲಿ 1 ಮಾತ್ರ ಅಗತ್ಯವಿರುವ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದೆ ಎನ್ನುವುದು. ಇನ್ನು ಭಾರತದ ವಿಷಯಕ್ಕೆ ಬರೋದಾದ್ರೆ, ಪ್ರತಿಷ್ಠಿತ ಏಮ್ಸ್ ಸಂಸ್ಥೆಯ ಸಮೀಕ್ಷೆಯ ಪ್ರಕಾರ ದೇಶದಾದ್ಯಂತ 3.1 ಕೋಟಿಗೂ ಹೆಚ್ಚು ಜನರು ಗಾಂಜಾ ಜಾಲದಲ್ಲಿ ಸಿಲುಕಿದ್ದಾರೆ. ಇನ್ನೂ ಆತಂಕಕಾರಿ ವಿಷಯವೆಂದರೆ 2.2 ಕೋಟಿಗೂ ಹೆಚ್ಚು ಜನರು ಅತ್ಯಂತ ಅಪಾಯಕಾರಿ ಓಪಿಯಾಯ್ಡ್ಸ್ ಮಾದಕ ದ್ರವ್ಯಗಳಿಗೆ ದಾಸರಾಗಿದ್ದಾರೆ ಎನ್ನುವುದು. ಅಂಕಿ ಅಂಶಗಳ ಪ್ರಕಾರ ಯುವ ಜನಾಂಗವೇ ಈ ಡ್ರಗ್ಸ್ ಜಾಲದ ಮೇನ್ ಟಾರ್ಗೆಟ್. ಅದರಲ್ಲೂ ಹದಿಹರೆಯದವರಲ್ಲಿ ಇದರ ಬಳಕೆ ಸದ್ದಿಲ್ಲದೆ ಹೆಚ್ಚುತ್ತಿದೆ. ಇನ್ನು ನಿಮಗೆ ತಿಳಿದವರಲ್ಲಿ ಯಾರಾದರೂ ಮಾದಕ ವ್ಯಸನಿಗಳಾಗಿದ್ದಾರೆ ಎಂದು ತಿಳಿದು ಬಂದರೆ ಅವರನ್ನು ದಂಡಿಸುವ ಅಥವಾ ತಪ್ಪಿತಸ್ಥರಂತೆ ನೋಡುವ ಬದಲು ಅವರಿಗೆ ಈ ಸರಪಳಿಯಿಂದ ಹೊರಬರುವ ಆತ್ಮಸ್ಥೈರ್ಯವನ್ನು ನೀಡಿ. ಒಬ್ಬ ವ್ಯಕ್ತಿಯ ನಡವಳಿಕೆಯಲ್ಲಿ ಆಗುವ ಹಠಾತ್ ಬದಲಾವಣೆ, ರಪ್ಪಂತ ಕೋಪ ಬರುವುದು ಅಥವಾ ಅತಿಯಾಗಿ ಒಂಟಿಯಾಗಿರಲು ಬಯಸುವುದು ವ್ಯಸನದ ಲಕ್ಷಣಗಳಾಗಿರಬಹುದು. ಇನ್ನು ನಿಮಗೆ ತಿಳಿದವರು ಈ ವ್ಯಸನಕ್ಕೆ ಸಿಲುಕಿದ್ದರೆ ಅವರನ್ನ ತಪ್ಪಿತಸ್ಥರಂತೆ ಕಾಣಬೇಡಿ. ಈ ಸಮಯದಲ್ಲಿ ದೊರಕುವ ಪ್ರೀತಿ, ಬೆಂಬಲ ಮತ್ತು ಆರೈಕೆಯೇ ಅವರ ದೊಡ್ಡ ಆಸರೆ. ತಜ್ಞರ ಚಿಕಿತ್ಸೆ ಮತ್ತು ಕೌನ್ಸೆಲಿಂಗ್ ಜೊತೆಗೆ ಕುಟುಂಬದ ಬೆಂಬಲ ಸಿಕ್ಕಾಗ ಆ ವ್ಯಕ್ತಿಯು ವೇಗವಾಗಿ ಈ ಜಾಲದಿಂದ ಹೊರಬಂದು ಹೊಸ ಜೀವನವನ್ನ ಕಾಣಬಹುದು. ಭಾರತದಲ್ಲಿ ಸರ್ಕಾರದ ವತಿಯಿಂದ ನಶಾಮುಕ್ತ ಭಾರತ್ ಅಭಿಯಾನ ಸೇರಿದಂತೆ ಹಲವು NGOಗಳು ಈ ಡ್ರಗ್ ಅಡಿಕ್ಷನ್ ಮತ್ತು ಅದರ ಸಾಗಾಟದ ವಿರುದ್ಧ ಹೋರಾಡುತ್ತಲೇ ಇದೆ. ಆದರೆ ಇದರ ನಿಜವಾದ ಯಶಸ್ಸು ದೊರಕುವುದು ಪ್ರತಿಯೊಬ್ಬ ನಾಗರಿಕನೂ ಇದರ ಬಗ್ಗೆ ಜಾಗೃತೆಯನ್ನ ಬೆಳೆಸಿಕೊಂಡಾಗ. ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳು ನಿಮ್ಮ ಕಣ್ಣ ಮುಂದೆ ನಡೆದರೆ ನಮಗೇಕೆ ಎಂದು ಸುಮ್ಮನಾಗದೆ ಡ್ರಗ್ಸ್ ಮುಕ್ತ ಭಾರತದ ಪರಿಕಲ್ಪನೆಗೆ ಕೈಜೋಡಿಸಿ. ನಿಮ್ಮ ಬೆಂಬಲವನ್ನು ನೋ ಟು ಡ್ರಗ್ಸ್ ಎಂದು ಕಮೆಂಟ್ ಮಾಡುವ ಮೂಲಕ ತೋರಿಸಿ. ಧನ್ಯವಾದಗಳು.